ಹಲೋ ಎವ್ರಿವನ್, ವೆಲ್ಕಮ್ ಟು SSLC ಆ್ಯಂಡ್ PUC ನಾಲೆಜ್ ಹಬ್. ಕೆಲವೊಂದು ವಿದ್ಯಾರ್ಥಿಗಳು SSLC ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕೆಲವೊಂದು SSLC ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ಗಳನ್ನು ನನಗೆ ಕೇಳಿದರು. ಏನಪ್ಪ ಅಂತಂದರೆ, ಈ ಕ್ವಶನ್ ಬ್ಯಾಂಕ್ ಇದ್ದಿದ್ದು ಇದು ಫೇಕ್ ಆಗಿದೆಯಾ, ಕ್ವಶನ್ ಬ್ಯಾಂಕ್ ಇದ್ದಿದ್ದು ಎಲ್ಲಿ ರಿಲೀಸ್ ಆಗಿದೆ, ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕ್ವಶನ್ಸ್ಗಳನ್ನು ಕೇಳಿದರು. ಸೊ ಆ ಆನ್ಸರ್ ಸಲುವಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಯಾರು ಹೊಸಬರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, I hope you like this video. In this video I'll share you SSLC and PUC more informative videos. Okay, so let's start the video. This is the KSEB release executive question bank for SSLC 2025 and 26 examination for all the student subject. Okay, November 23 ಅವ್ರು ಏನು ಮಾಡಿದ್ದಾರೆ, ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ನೀವು ನೋಡ್ಬೋದು. ಇಲ್ಲಿ ನಾನು ಡೀಟೇಲ್ ಆಗಿ ಇದನ್ನು ಮಾಡ್ತೀನಿ. ಇಲ್ಲಿ ಓಕೆ, ಇಲ್ಲಿ ನೋಡಿ ಏನು ಹೇಳ್ತಾರೆ. ದ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ KSEAB has officially released executive question bank for the SSLC for the year of 2025 and 26, providing students with a comprehensive practice resources aligned with the latest competency based exam structure. Because every year they are changing that ಎಕ್ಸಾಮ್ ಪ್ಯಾಟರ್ನ್ಸ್. ಎವ್ರಿ ಇಯರ್ ಏನು ಮಾಡ್ತಾರಪ್ಪ ಅಂದರೆ KSEBದವರು SSLC ವಿದ್ಯಾರ್ಥಿಗಳಿಗಾಗಿ ಕೆಲವೊಂದು ಬದಲಾವಣೆಗಳನ್ನು ತಂದಿರ್ತಾರೆ. ಎಕ್ಸಾಮಿನೇಷನಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಮಾಡ್ತಾರೆ ಟು ಇಂಪ್ರೂವ್ ದಿ ಸ್ಕೋರ್ಸ್. ಸೊ ದ್ಯಾಟ್ಸ್ ವೈ ಅವ್ರು ಏನು ಮಾಡ್ತಾ ಇದ್ದಾರಪ್ಪ, ಈ ಸಲ ಬದಲಾವಣೆ ಏನಪ್ಪ ಅಂತಂದರೆ ದೇ ಆರ್ ರಿಲೀಸಿಂಗ್ question bank for the SSLC student. Okay, the question bank is available for that both Kannada medium and English medium. That is very important. Okay, ಅವರು ಉರ್ದು ಮೀಡಿಯಮ್ದವರು ಸ್ಟೂಡೆಂಟ್ ಆಗಿರಲಿ, ಕನ್ನಡ ಮೀಡಿಯಮ್ ಆಗಿರಲಿ, ಮರಾಠಿ ಮೀಡಿಯಮ್ ಆಗಿರಲಿ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ, ಈ 4 ಮೀಡಿಯಮ್ ವಿದ್ಯಾರ್ಥಿಗಳಿಗಾಗಿ ಅವರು ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಕ್ವಶನ್ ಬ್ಯಾಂಕನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗಲ್ಲಿ ಕೇಳ್ತದೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಆ್ಯಂಡ್ ದೆನ್ ಮರಾಠಿ, ಉರ್ದು ಮೀಡಿಯಮ್ ಎಲ್ಲವನ್ನು ಅದು ಕೇಳ್ತದೆ. ಸೊ ಅಲ್ಲಿ ನೀವೇನು ಮಾಡಬಹುದು, ನಿಮ್ಗೆ ಯಾವ ಮೀಡಿಯಮ್ ಇದ್ದೀರಿ ನೀವು ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡನ್ನು ಮಾಡ್ಕೋಬಹುದು ಅಥವಾ ಅಲ್ಲೇ ರೀಡ್ ಮಾಡಬಹುದು. ದ ಮೀಡಿಯಮ್ ಸ್ಟೂಡೆಂಟ್ ಆ್ಯಂಡ್ ಕವರ್ಸ್ ಆಲ್ ಮೇಜರ್ ಸಬ್ಜೆಕ್ಟ್ ಪ್ರಿಸ್ಕ್ರೈಬ್ಡ್ ಫಾರ್ ದ ಅಪ್ಕಮಿಂಗ್ SSLC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ that is 2026. This release is major academic support tool helping lakhs of students across the ಕರ್ನಾಟಕ. ನಾನು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದದನ್ನು ಮಾತ್ರ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಅನ್ನೆಸೆಸರಿ ಏನು ಹೇಳ್ತಾ ಇಲ್ಲ. ದ ಸಬ್ಜೆಕ್ಟ್ ಇನ್ಕ್ಲೂಡೆಡ್ ಇನ್ SSLC 2025-26 exhaustive question bank is contained. That is complete question bank in available in a first language, second language, third language, mathematics, science and social science ಎಲ್ಲವನ್ನ ಇದು ಹೊಂದಿದೆ. ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಯಾರು ಕನ್ನಡ ಮೀಡಿಯಮ್ ಇರ್ತೀವಿ ಕನ್ನಡ ಇರ್ತದೆ, ಇಂಗ್ಲೀಷ್ ಇರ್ತದೆ, ಹಿಂದಿ ಇರ್ತದೆ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಓಕೆ, ಯಾರು ಇಂಗ್ಲೀಷ್ ಮೀಡಿಯಮ್ ಆಗಿರ್ತೀರಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತದೆ, ಸೆಕೆಂಡ್ ಕನ್ನಡ, ಥರ್ಡ್ ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್. ಈ ರೀತಿ ಏನಾಗ್ತದಪ್ಪ ಅಂತಂದರೆ ಅವರು ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಎಷ್ಟು ಕ್ವಶನ್ಸ್ ಇರ್ತಾವೆ, 8,450 ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಪ್ಯಾಟರ್ನನ್ನು ತೋರಿಸ್ತೀನಿ ನಾನು, ಯಾವ ರೀತಿ ಕ್ವಶನ್ಸ್ ಬ್ಯಾಂಕ್ನಲ್ಲಿ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಲೆಸನ್ ವೈಸು. ಒಂದು ಪ್ಯಾಟರ್ನಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಮುಂದೆ ವೆರಿ ಆಕ್ಸೆಸ್ ಟು ದ SSLC ಕ್ವಶನ್ ಬ್ಯಾಂಕ್, ನೀವು ಆಕ್ಸೆಸ್ ಎಲ್ಲಿ ಮಾಡ್ಕೋಬಹುದು. ದಿಸ್ ಕ್ವಶನ್ ಬ್ಯಾಂಕ್ ಈಸ್ ನೌ ಅವೈಲಬಲ್ ಥ್ರೂ ದಿ ಅಫಿಷಿಯಲ್ KSEB ಆಫ್ ಪೋರ್ಟಲ್ನಲ್ಲಿ ಅವೈಲೇಬಲ್ ಇದೆ. ಸ್ಕೂಲ್ ಲಾಗಿನ್ನಲ್ಲಿಯೂ ಕೂಡ ನೀವು ನೋಡ್ಕೋಬಹುದು. ನಿಮ್ಮ ಗುರುಗಳಿಗೆ ಹೇಳಿ ನೀವು ಅದನ್ನು ನೋಡ್ಕೋಬಹುದು. ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ KSEB ಅಫಿಲಿಯೇಟೆಡ್ ಸ್ಕೂಲ್ಸ್. ಅವರು ಈಗಲೇ ಗುರುಗಳಿಗೆ ಹೇಳಿದ್ದಾರೆ, ಶಿಕ್ಷಕರಿಗೆ ಹೇಳಿದ್ದಾರೆ, ನಿಮ್ಮ ಸ್ಟೂಡೆಂಟ್ಸ್ಗೆ ಅದನ್ನು ಏನು ಮಾಡಬೇಕು ತಿಳಿಸ್ರಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾವಾಗ ನಿಮ್ಗೆ ಇನ್ಫಾರ್ಮೇಟಿವ್ ಮಾಡ್ತಾರೆ ನೋಡಿ. ಸ್ಕೂಲ್ ಹ್ಯಾವ್ ಬಿನ್ ಡೈರೆಕ್ಟೆಡ್ ಟು ದ ಎನ್ಶ್ಯೂರ್ ಟೈಮ್ಲಿ ಶೇರಿಂಗ್ ಆಫ್ ದಿ ಮಟೀರಿಯಲ್ ವಿತ್ ದ ಸ್ಟೂಡೆಂಟ್ ಫಾರ್ ದಿ ಕ್ಲಾಸ್ ರೂಮ್ ಟೀಚಿಂಗ್ ಅಸೈನ್ಮೆಂಟ್ಸ್ ಆ್ಯಂಡ್ ಹೋಮ್ ಪ್ರಾಕ್ಟೀಸಸ್. ಇದೇ ಕ್ವಶನ್ಸ್ ಒಳಗಿನ ಕ್ವಶನ್ಸ್ಗಳನ್ನು ಅವರು ಕ್ಲಾಸ್ ರೂಮ್ನಲ್ಲಿ ಟೀಚ್ ಮಾಡಬೇಕು, ಅಸೈನ್ಮೆಂಟನ್ನು ಆಗಿ ಕೊಡಬೇಕು, ಹೋಮ್ ಪ್ರಾಕ್ಟೀಸನ್ನು ಮಾಡಿಸ್ಬೇಕಂತ ಆಲ್ರೆಡಿ ಅವರೇನು ಬೋರ್ಡ್ದವರು ನಿರ್ದೇಶನಗಳನ್ನು ನೀಡಿದ್ದಾರೆ. ಓಕೆ, ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಬೇಕಾಗಿತ್ತು. ನಾವು ಲೆಟ್ಸ್ ಇದೆ, ನಾನು ಓಪನ್ ಮಾಡಿದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ನಲ್ಲಿ ನೋಡಿ ಈ ರೀತಿ ಒಂದು ಪೋರ್ಟಲ್ ಬರ್ತದೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ದಿ ಎಕ್ಸಾಸ್ಟಿವ್ ಕ್ವಶನ್ ಬ್ಯಾಂಕ್ ಫಾರ್ ದಿ SSLC 2025-26 ಎಕ್ಸಾಮಿನೇಷನ್ 10th ಸ್ಟ್ಯಾಂಡರ್ಡ್ ಅಂತ ಕೇಳ್ತಾರೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಗ್ತದೆ ಅಂತಂದರೆ ಒಂದು ಓಪನ್ ಆಗ್ತದೆ. ಅಲ್ಲಿ ನಿಮ್ಗೆ ಯಾವ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೋಬಹುದು. ಹೌದಾ, ಪಾಠ ಆಧಾರಿತ ಈ ನಾನು ಕನ್ನಡವನ್ನು ಕ್ಲಿಕ್ ಮಾಡಿದ್ದೆ. ಸೊ ಈ ರೀತಿ ಬಂತು ಕನ್ನಡ ಪೇಜಿನಲ್ಲಿ. ಪ್ರಥಮ ಭಾಷೆ ಕನ್ನಡ, ತರಗತಿ 10, 2025-26. ಹೌದಾ, ನೀವು ನೋಡ್ಕೋಬಹುದು.
ನೆಕ್ಸ್ಟ್ ಈ ರೀತಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ LB ಅಂದರೆ ಏನು, ಲೆಸನ್ ಬೇಸ್ಡ್ ಮೌಲ್ಯಾಂಕನ ಅಸೆಸ್ಮೆಂಟ್ ಅಂತ ಕರಿತೀವಿ ನಾವು. ಗದ್ಯ ಭಾಗ, ಪದ್ಯ ಭಾಗ, ಪಠ್ಯಪೂರಕ ಅಧ್ಯಯನ ಅಂತ. ಇಲ್ಲಿ ನೋಡಿ ಎಷ್ಟು ಕ್ವಶನ್ಸ್ಗಳು ಬರ್ತಾವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. 368 ಗದ್ಯ ಭಾಗದಿಂದ ಪ್ರಶ್ನೆಗಳು ಬರ್ತಾವೆ ಎಕ್ಸಾಮಿನೇಷನಲ್ಲಿ. 375 ಪದ್ಯ ಭಾಗದಿಂದ ಕ್ವಶನ್ಸ್ಗಳು ರೇಸ್ ಆಗ್ತವೆ. ಆ್ಯಂಡ್ ಟೋಟಲ್ ಹೌ ಮೆನಿ ಕ್ವಶನ್ಸ್ ಆರ್ ಕಮಿಂಗ್? 803 ಕ್ವಶನ್ಸ್ ಆರ್ ಕಮಿಂಗ್. ಓಕೆ, ಎಲ್ಲವೂ ಲೆಸನ್ ಬೇಸ್ಡ್ ಇದ್ದಾವೆ ನೋಡಿ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, ಒಟ್ಟು ಪ್ರಶ್ನೆಗಳು. ಓಕೆ, ದಿಸ್ ಇಸ್ ದ ಪ್ಯಾಟರ್ನ್. ನೋಡಿ, ಒಂದು ಎಕ್ಸಾಂಪಲನ್ನು ಇಲ್ಲಿ ಕೊಡ್ತಾ ಇದ್ದೀನಿ ನಾನು. ಗದ್ಯ ಭಾಗ ನಮ್ಮ ಭಾಷೆ, ನೀವು ನೋಡ್ಕೋಬೋದು. ಪ್ರಶ್ನೆಗಳು ಸ್ಮರಣೆಯಿಂದ, ಗ್ರಹಿಕೆಯಿಂದ, ಅಭಿವ್ಯಕ್ತಿಯಿಂದ, ಪ್ರಶಂಸೆಯಿಂದ ಒಟ್ಟು ಎಷ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಅಂಕಗಳು ಎಷ್ಟು ಬರ್ತಾವೆ ಈ ಪಾಠದಿಂದ? 14. ಒಟ್ಟು ಅಂಕಗಳು ಎಷ್ಟು ಬರ್ತಾವೆ? 74 ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಕೆಳಗಿನ ಪ್ರಶ್ನೆಗಳ ಪೂರ್ಣ 4 ಆಯ್ಕೆ MCQ ಕ್ವಶನ್ಸ್ಗಳಿದ್ದಾವೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟು ಈ ರೀತಿ ನೋಡಿ ಪ್ರಶ್ನೆಗಳು ಬಂದಿರ್ತವೆ. ಅದನ್ನು ನೀವೇನು ಮಾಡ್ಬೋದು? ಚೆಕ್ಔಟನ್ನು ಮಾಡ್ಕೋಬೋದು. ದಿಸ್ ಇಸ್ ಜಸ್ಟ್ ಫಾರ್ ದಿ ಎಕ್ಸಾಂಪಲ್, ನಿಮ್ಗೆ ತೋರಿಸೋ ಸಲುವಾಗಿ ಯಾವ ರೀತಿಯಲ್ಲಿ ಕ್ವಶನ್ ಬ್ಯಾಂಕ್ನಲ್ಲಿ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಅನ್ನೋದರ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ SSLC 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗಾಗಿ ಕ್ವಶನ್ ಬ್ಯಾಂಕ್ನಲ್ಲಿರುವಂಥ ಒಂದು ಪ್ರಶ್ನೆಗಳ ಮಾದರಿ. ಒಂದೊಂದು ಸಬ್ಜೆಕ್ಟ್ನಲ್ಲಿ ಹೇಳಬೇಕಪ್ಪ ಅಂತಂದರೆ 150 ಪೇಜಸ್ಗಳಿದ್ದಾವೆ. ನಿಯರ್ ಇಟ್ ಮೀನ್ಸ್ ಇಟ್ಸ್ ಟೂ ಹೆವಿ. ಅವರೇನು ನಿಮಗೆ ಕಡಿಮೆ ಮಾಡಿ ಅಂತೂ ಕೊಟ್ಟಿಲ್ಲ, ಬಟ್ ಏನು ಮಾಡಿದಾರಪ್ಪ ಅಂತಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮ್ಗೆ ರೀಡ್ ಮಾಡಲಿಕ್ಕೆ ಹೇಳ್ತಾರೆ ಅಷ್ಟೇ ಅವರು. ಹೌದಾ? ಇದರಲ್ಲಿ ಏನು ಅವರು ಶಾರ್ಟ್ಕಟ್ ಮೆಥಡ್ ಏನೂ ಇಲ್ಲ, ಬಟ್ ಕ್ವಶನ್ಸು ವಿತ್ ಆನ್ಸರ್. ನೀವು ಕ್ವಶನ್ ತಗೋಬೇಕು, ಆನ್ಸರ್ಸನ್ನು ಬರೀಬೇಕು, ನೀವು ರೀಡ್ ಮಾಡಬೇಕು, ದ್ಯಾಟ್ಸ್ ಇಟ್. ಓಕೆ, ಅದರಲ್ಲಿ ಏನೂ ಶಾರ್ಟ್ಕಟನ್ನು ಕೊಟ್ಟಿಲ್ಲ. ಜಾಣ ವಿದ್ಯಾರ್ಥಿಗಳಿಗೆ ಏನೂ ಇದರಿಂದ ಬಾಧೆ ಆಗಂಗಿಲ್ಲ. ಹೌದಾ? ಸೊ ಕ್ವಶನ್ಸ್ಗಳು ಮೆಜಾರಿಟಿ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸನ್ನು ಸ್ಕೂಲ್ನಲ್ಲಿ ಕೊಡ್ತಿರ್ತೀವಿಲ್ಲ ನಾವೆಲ್ಲ. ಸೊ ಇಂಥ ಕ್ವಶನ್ಸ್ಗಳನ್ನೇ ಕೊಡ್ತಿರ್ತೀವಿ. ಸೊ ಅದೇ ಪ್ಯಾಟರ್ನಲ್ಲಿ ಕೂಡ ಇಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಇಲ್ಲಿ ಯಾರಿಗೂ ಪ್ರಾಬ್ಲಮ್ ಆಗೋಂಗಿಲ್ಲ. ಬಟ್ ಇಂಪಾರ್ಟೆಂಟ್ ಲೆಸನ್ನನ್ನು ನೀವು ಚೂಸ್ ಮಾಡ್ಕೋಬೇಕು. ಆ ಇಂಪಾರ್ಟೆಂಟ್ ಲೆಸನ್ ಇರುವಂಥ ಕ್ವಶನ್ಸ್ಗಳನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಹೋದ್ರಪ್ಪ ಅಂತಂದರೆ ನಿಮಗೇನು ಆಗ್ತದೆ? ಐಡಿಯಾ ಒಂದು ಸಿಗ್ತದೆ. ಅಂದರೆ ಏನು, ಟ್ಯೂಷನ್ ಬಿದ್ದರೆ ನಾವು ಪಾಸ್ ಆಗ್ತೀವಿ ಅನ್ನುವಂಥ ವಿದ್ಯಾರ್ಥಿಗಳು, ನಾವು ಟ್ಯೂಷನ್ ಹೋಗಿಲ್ಲ, ನಾವು ಯಾವ ರೀತಿ ಪಾಸ್ ಆಗಬೇಕು ಅಂತ ಏನಾದರೂ ಮನಸ್ಸಿನಲ್ಲಿ ಕೊರಗಿತ್ತಪ್ಪ ಅಂತಂದರೆ ಈ ಕ್ವಶನ್ ಬ್ಯಾಂಕ್ ಅಂದರೆ ಸಾಲ್ವ್ ಮಾಡ್ತದೆ. ಸೊ ನೀವು ಕ್ವಶನ್ ಬ್ಯಾಂಕನ್ನು ಒಂದು ಇಟ್ಕೊಂಡು ಬಿಟ್ಟಿರಪ್ಪ ಅಂತಂದರೆ ಮುಗಿದೋಯ್ತು. ಆ ಕ್ವಶನ್ ಬ್ಯಾಂಕನ್ನು ಸ್ಟಡಿ ಮಾಡೋದು. ಓಕೆ, ಸ್ಟಡಿ ಮಾಡಿದರೆ ನೀವೇನು ಮಾಡ್ತೀರಿ? ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನೇನು ಮಾಡ್ತೀನಿ ಅದನ್ನು ಆನ್ಸರನ್ನು ಮಾಡ್ತೀನಿ. ಏನಾದರೂ ಕ್ಲಾರಿಟಿ ಬೇಕಾದರೆ ಕ್ಲಾರಿಟಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.